Welcome back to our YouTube channel Commerce Studio. ಈ ವಿಡಿಯೋದಾಗ ಫೋರ್ತ್ ಪ್ರಾಬ್ಲಮ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮೇಲೆ ಸಾಲ್ವ್ ಮಾಡೋಣ ಅಂತ. ಸೊ ಕ್ವಶನ್ ಹಾಕೊಂಡಿದ್ದೀನಿ, ಕ್ಯಾಲ್ಕುಲೇಟ್ ದಿ ನಾನ್ ಕಂಟ್ರೋಲ್ ಇಂಟ್ರೆಸ್ಟ್ ಫ್ರಮ್ ದಿ ಫಾಲೋವಿಂಗ್ ಅಂತ. ಇದು ಪ್ರತಿ ವರ್ಷನೂ ಕೇಳುವಂಥ ಕ್ವಶನ್ ಐತಿ. ಸೊ ಸ್ವಲ್ಪ ನೋಡ್ಕೊಳ್ಳಿ. ಪರ್ಟಿಕ್ಯುಲರ್ ಹೆಚ್ ಕಂಪ್ನಿ ಎಸ್ ಕಂಪನಿ ಅಂತ ಕೊಟ್ಟರೆ, ಹೆಚ್ ಅಂದ್ರೆ ಹೋಲ್ಡಿಂಗ್ ಕಂಪನಿ, ಅಂದರೆ ಈ ಕಂಪನಿ ಏನು ಶೇರ್ಸ್ನ ಜಾಸ್ತಿ ಹೋಲ್ಡ್ ಮಾಡಿರುತ್ತೆ ಕಂಪೇರ್ ಟು ಸಬ್ಸಿಡರಿ ಕಂಪನಿ. ಹೆಚ್ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನಿ, ಎಸ್ ಕಂಪನಿ ಅಂದರೆ ಸಬ್ಸಿಡರಿ ಕಂಪನಿ. ಹೆಚ್ ಕಂಪನಿ ಅಂದರೆ ಹೋಲ್ಡಿಂಗ್ ಕಂಪನಿ ಜಾಸ್ತಿ ಶೇರ್ಸ್ನ ಹೋಲ್ಡ್ ಮಾಡಿರುತ್ತೆ, ಅದಕ್ಕೆ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಸೊ ಕ್ವಶನ್ ಏನು ಕೊಟ್ಟಾರ, ಶೇರ್ ಕ್ಯಾಪಿಟಲ್ ಆಫ್ ₹10 each ವೇರ್ ಹೆಚ್ ಕಂಪನಿ ಅಕ್ವೈರ್ಸ್ 3/5 ಆಫ್ ಶೇರ್ಸ್ ಆಫ್ ಎಸ್ ಕಂಪನಿ ಆನ್ 1/4/2023 ಅಂತ ಹೇಳ್ಯಾರ. ಅಂದ್ರೆ ಹೆಚ್ ಕಂಪನಿ 3/5 ಶೇರ್ಸ್ನ ಹೋಲ್ಡ್ ಮಾಡೈತಿ ಅಂತ ಅರ್ಥ. ಅಂದ್ರೆ ಎಸ್ ಕಂಪನಿಗೆ ಎಷ್ಟು ಮಿಕ್ಕಿರೋದೆಲ್ಲ ಎಸ್ ಕಂಪನಿಗೆ ಅಂತ. ಓಕೆ, ನೆಕ್ಸ್ಟ್. ಓಕೆ, ರಿಸರ್ವ್ಸ್ ಆನ್ 1/4/2023 ಹೆಚ್ ಕಂಪನಿ 50,000. ಶೇರ್ ಕ್ಯಾಪಿಟಲ್ ಎಷ್ಟು ಹೇಳ್ಯಾರ, ಹೆಚ್ ಕಂಪನಿಗೆ 15 lakh, ಸಬ್ಸಿಡರಿ ಕಂಪನಿಗೆ 10 lakh ಅಂತ ಹೇಳ್ಯಾರ. ನೆಕ್ಸ್ಟ್, ರಿಸರ್ವ್ಸ್ ಆನ್ 1/4/2023 50,000 ಹೋಲ್ಡಿಂಗ್ ಕಂಪನಿಗೆ, ಸಬ್ಸಿಡರಿಗೆ 50,000. ಪ್ರಾಫಿಟ್ ಆನ್ 1/4/2023 30,000, 25,000. ಓಕೆ, ಟೋಟಲ್ ರಿಸರ್ವ್ಸ್ ಆನ್ 31st/3/2024 70,000, 1,50,000. ಟೋಟಲ್ ಪ್ರಾಫಿಟ್ ಆನ್ 31st/3/2024 20,000 and 60,000. ಇಲ್ಲಿ ಏನಾರ ರಿಸರ್ವ್ ಸ್ಟಾರ್ಟಿಂಗ್ ಡೇಟ್ದು ಕೊಟ್ಟಾರ ಆ್ಯಂಡ್ ಮಂತ್ ಎಂಡ್ದು ಇಯರ್ ಎಂಡ್ದು ಕೊಟ್ಟಾರ, ಇಯರ್ ಸ್ಟಾರ್ಟಿಂಗ್ದು ಕೊಟ್ಟಾರ. ಇವಾಗ ನಾವು ಫಸ್ಟ್ ರೇಷಿಯೋನ ಕಂಡು ಹಿಡ್ಕೋಬೇಕು. ಸೊ ರೇಷಿಯೋನ ಹೆಂಗೆ ಕಂಡು ಹಿಡ್ಕೋತಾರ ಅಂದ್ರೆ, ಫಸ್ಟ್ ಏನು ಹೇಳ್ಯಾರ ಅವರು, ಹೆಚ್ ಕಂಪ್ನಿದು ಡೈರೆಕ್ಟ್ ಏನು ಕೊಟ್ಟಾರ 3/5ನ ಕೊಟ್ಟಾರ. ಇದೇನಾಗುತ್ತೆ ನಮ್ದು ಹೆಚ್ ಕಂಪ್ನಿದು ರೇಷಿಯೋ 3/5. 3/5 ಅವರ ಕ್ವಶನ್ ಹೆಚ್ ಕಂಪ್ನಿದು ಡೈರೆಕ್ಟ್ ಕೊಟ್ಟಿರ್ತಾರೆ. ಸೊ ನಾವು ಎಸ್ ಕಂಪ್ನಿದು ಕಂಡು ಹಿಡ್ಕೋಬೇಕು. /5 ಅಂದ್ರೆ ಇವಾಗ ಎಷ್ಟು 3/5 ಅಂದ್ರೆ ಇನ್ನು ಮಿಕ್ಕಿರೋದು 5ಗೆ ಮ್ಯಾಚ್ ಆಗಕ್ಕ ಇನ್ನು 2 ಆ್ಯಡ್ ಮಾಡಿದ್ರೆ 5 ಆಗುತ್ತೆ. ಸೊ 2/5 ಮಾಡಿದ್ರೆ ಅದು ಸಬ್ಸಿಡರಿ ಕಂಪ್ನಿದು ರೇಷಿಯೋ ಆಗುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡಿನಿ. ಇದ್ರೊಳಗೆ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ ಏನೈತಿ ಎಸ್ ಕಂಪ್ನಿದು ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಎಸ್ ಕಂಪ್ನಿದು ಮಾತ್ರ ನಾವು ಸಾಲ್ವ್ ಮಾಡಬೇಕು. ಅಂದ್ರೆ ಈ ಕಾಲಮ್ ಅಷ್ಟೇ ನಾವು ನೋಡ್ಕೋಬೇಕು. ಎಷ್ಟೈತಿ 10 lakh ಐತಿ. 10 lakh ಇಂಟು ರೇಷಿಯೋ 2/5. ರೇಷಿಯೋ ಹೆಂಗೆ ಕಂಡು ಹಿಡ್ಕೋತೀವಿ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ. ಸೊ ಐ ವಿಲ್ ಟೆಲ್ ಯು. ಸೊ 10 lakh ಡಿವೈಡ್ ಬೈ ಇಂಟು 2/5 ಮಾಡಿದ್ರೆ ಆನ್ಸರ್ 4 lakh ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ದಾಗ ಏನೈತಿ ರಿಸರ್ವ್ಸ್. ಇದಕ್ಕೆ ಏನಂತ, ಸೊ ಇದೇನೈತಿ ಇಯರ್ ಸ್ಟಾರ್ಟಿಂಗ್ 1/4/2023 ಅಂದ್ರೆ ಇಯರ್ ಸ್ಟಾರ್ಟಿಂಗ್. ಅದನ್ನ ಏನಂತ ಹಚ್ಕೊಳ್ತೇವೆ ಅಂದ್ರೆ ಪ್ರೀ ಅಕ್ವೈಸೇಷನ್ ಅಂತ ಹಚ್ಕೊಳ್ತೀವಿ. ಪ್ರೀ ಅಕ್ವೈಸೇಷನ್ ಆಫ್ ರಿಸರ್ವ್ ಎಷ್ಟೈತಿ 50,000 ರಿಸರ್ವ್ ಐತಿ. ಸೊ 50,000 ರಿಸರ್ವ್ಗೆ ಇಂಟು 2/5 ಮಾಡಿದ್ರೆ ಎಷ್ಟು ಬರುತ್ತೆ 20,000 ಆನ್ಸರ್ ಬರುತ್ತೆ. ಆಸ್ ಇಟ್ ಈಸ್ ಫಾರ್ pre-acquisition ಆಫ್ ಪ್ರಾಫಿಟ್ಗೂ ಹಿಂಗೆ ಮಾಡೋದು. ಪ್ರಾಫಿಟ್ ಎಷ್ಟೈತಿ 25,000 ಐತಿ. ಸೊ 25,000
ಇಂಟು 2/5 ಮಾಡಿದ್ರೆ 10,000. ಇದೇನಾಯ್ತಲ್ಲ, ಇಷ್ಟು ಮುಗಿತು. ಇವಾಗ ಇಲ್ಲಿ ತನಕ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಇವಾಗ ನೆಕ್ಸ್ಟ್ ಟೋಟಲ್ ರಿಸರ್ವ್ಸ್ ಹೆಂಗ್ ಮಾಡೋದು ಅಂತ ನೋಡೋಣ. ಟೋಟಲ್ ರಿಸರ್ವ್ಸ್ ಆನ್ 31/3/2024 ಆ್ಯಂಡ್ ಟೋಟಲ್ ಪ್ರಾಫಿಟ್ನ ಹೆಂಗೆ ಕಂಡುಹಿಡಿಯೋದು. ಇದಕ್ಕೆ ಸೊ ಮಂತ್ ಇಯರ್ ಎಂಡ್ ಐತಲ್ಲ ಇದು. ಸೊ ಪೋಸ್ಟ್ ಅಲ್ಲಿ ಪ್ರೀ ಅಂತ ಹಾಕೊಳ್ತೀವಿ, ಇಲ್ಲಿ ಪೋಸ್ಟ್ ಅಂತ ಹಾಕೊಳ್ತೀವಿ. ಪೋಸ್ಟ್ ಅಕ್ವೈಸೇಷನ್ ಆಫ್ ರಿಸರ್ವ್ಸ್. ಫಸ್ಟು ಅಮೌಂಟ್ ಎಷ್ಟು ಕೊಟ್ಟಾರ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಎಷ್ಟೈತಿ ರಿಸರ್ವ್ಸ್? 1,50,000. 1,50,000 ಇಂಟು 2/5 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 60,000 ಬರುತ್ತೆ. ಸೊ ಇದಕ್ಕೆ ನಾವು ಮುಂಚೆಗೆ ಪ್ರೀ ಅಕ್ವೈಸೇಷನ್ ಕಂಡು ಹಿಡ್ಕೊಳ್ಳೋ ಅಮೌಂಟ್ ಲೆಸ್ ಮಾಡಿಕೊಂಡು ಬಂದಿರೋ ಆನ್ಸರ್ ನಮ್ದು ಪೋಸ್ಟ್ ಅಕ್ವೈಸೇಷನ್ ಆಗುತ್ತೆ. ಅಂದರೆ ಇದನ್ನ 1,50,000 ಡಿವೈಡ್ ಬೈ 2 ಇಂಟು 2/5 ಮಾಡಿದ್ರೆ 60,000 ಬಂತು. ಇವಾಗ ಇದಕ್ಕೆ ಲೆಸ್ ಮಾಡ್ಕೊಳ್ಳೋಕೆ ಇದು ಪ್ರೀ ಅಕ್ವೈಸೇಷನ್ ಆಫ್ ರಿಸರ್ವ್ನ ಮಾಡಿರ್ತೀವಲ್ಲ 50,000 ಇಂಟು 2/5 20,000 ಬಂದಿರುತ್ತಲ್ಲ, ಅದನ್ನು ನಾವು ಇಲ್ಲಿ ಲೆಸ್ ಮಾಡ್ಕೊಳ್ತೀವಿ. ಮಾಡ್ಕೊಂಡ್ರೆ ಏನು ಬರುತ್ತೆ ಆನ್ಸರ್? 40,000. ಈ ಥರ ಪೋಸ್ಟ್ ಅಕ್ವೈಸೇಷನ್ ಈ ಥರ ಮಾಡ್ಕೊಳ್ತೀವಿ. ಪೋಸ್ಟ್ ಅಕ್ವೈಸೇಷನ್ ಆಫ್ ಪ್ರಾಫಿಟ್ ಸೊ ಪ್ರಾಫಿಟ್ ಅಮೌಂಟ್ ಏನೈತಿ? 60,000. 60,000 ಇಂಟು 2/5 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 24,000. ಅದಕ್ಕೆ ಮೈನಸ್ ಆಗಲ್ಲ, ನಾವು ಪ್ರೀ ಅಕ್ವೈಸೇಷನ್ ಕಂಡು ಹಿಡ್ಕೊಂಡಿರೋದು ಮೈನಸ್ ಎಷ್ಟು? 10,000 ಮಾಡಿದ್ರೆ 14,000. ಸೊ ಇವಾಗ ಎಲ್ಲ ಆ್ಯಡ್ ಮಾಡ್ಕೊಂಡ್ರೆ ಅದ ನಮ್ದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. 4,20,000, 10,000, 40,000, 14,000 ಮಾಡಿದ್ರೆ 4,84,000 ಬರುತ್ತೆ. ಇದೇನೈತಲ್ಲ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.